ದಲ್ಲಿ ಶ್ರೀರಾಮಲಲ್ಲ ವಿರಾಜಮಾನನಾಗಿದ್ದಾನೆ. ಈ ನಡುವೆ ಉಡುಪಿಯಲ್ಲಿ ರಾಮ ಭಕ್ತರು ಕೂಲಿ ಕಾರ್ಮಿಕರಿಗೆ ಸೂರು ಕಲ್ಪಿಸಿಕೊಟ್ಟಿದ್ದಾರೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶತಮಾನಗಳ ರಾಮ ಭಕ್ತರ ಕನಸು ನನಸಾಗಿದೆ. ರಾಮ ಭಕ್ತರ ತ್ಯಾಗ ಬಲಿದಾನದಿಂದ ರಾಮ ಮಂದಿರ ಉದ್ಘಾಟನೆಯಾಗಿದೆ. ಇದೇ ವೇಳೆ ಉಡುಪಿ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥರು ಕರೆಯೊಂದನ್ನ ಕೊಟ್ಟಿದ್ದಾರೆ. ರಾಮನಿಗೆ ಮಂದಿರ ನಿರ್ಮಾಣವಾಗಿದೆ. ರಾಮರಾಜ್ಯದ ಕನಸು ನನಸು ಮಾಡುವ ಪ್ರಯತ್ನವನ್ನ ಮಾಡಬೇಕು. ಬಡವರು ನೊಂದವರ ಪಾಲಿಗೆ ಬೆಳಕಾಗಬೇಕು ಅನ್ನೋ ಕರೆ ಕೊಟ್ಟಿದ್ರು. ಪೇಜಾವರ ಶ್ರೀಗಳ ಕರೆಗೆ ಓಗೊಟ್ಟು ಉಡುಪಿಯಲ್ಲಿ 30 ರಾಮ ಭಕ್ತರ ತಂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಕೂಲಿ ಕಾರ್ಮಿಕರಿಗೆ ಸುಸರ್ಜಿತ ಮನೆಯನ್ನ ಕಟ್ಟಿಕೊಟ್ಟಿದ್ದಾರೆ. 11 ದಿನಗಳಲ್ಲಿ 10 ಲಕ್ಷ ವೆಚ್ಚದಲ್ಲಿ ಈ ಸುಂದರ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ. ಕೇವಲ 15 ದಿವಸದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಕೂಡ ಸರ್ಕಾರದ ಒಂದು ಕೂಡ ಅನುದಾನವನ್ನು ಬಳಸಿಕೊಳ್ಳದೆ ಬರೀ ರಾಮ ಭಕ್ತರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳವರಾಗಿ ಸ್ವಯಂ ಪ್ರೇರಣೆಯಿಂದ ಬಂದು ಈ ಒಂದು ಸುಮಾರು 8 ಲಕ್ಷದ ವೆಚ್ಚದಲ್ಲಿ ಒಂದು ಮನೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಬರೀ ಮನೆ ಮಾಡಿಕೊಟ್ಟದ್ದು ಮಾತ್ರ ಅಲ್ಲ, ಅವರಿಗೊಂದು ಮೂಲ ಸೌಕರ್ಯದು ಒಂದು ಟಿ ವಿ, ಒಂದು ಒಳಗೆ ಸುಸಜ್ಜಿತ ಫ್ಯಾನ್, ಟ್ಯೂಬ್ ಲೈಟ್ ಮತ್ತು ಒಂದು ಕಾಟ್, ಯಾವುದು ಅವರಿಗೊಂದು ಭದ್ರತೆಗೆ ಒಂದು ಗೋದ್ರೇಜ್ ಥರ ಎಲ್ಲವನ್ನು ಕೊಟ್ಟು, ಮತ್ತು ನಾಳೆ ಒಂದು ಶಾಸಕರು ಬಂದಾಗ ಅವರಿಗೊಂದು 1.5 ಇಂದ 2 ಲಕ್ಷ ತನಕ ಒಂದು ಅವರ ಜೀವನ ನಿರ್ವಹಣೆಗೆ ಹಣ ಕೊಡುವಂಥ ಕೂಡ ಉದ್ದೇಶ ನಾವು ಹೊಂದಿದ್ದೇವೆ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲೇ ಮನೆ ಹಸ್ತಾಂತರ ಮಾಡಿದ್ದಾರೆ. ಪಡುತೊನ್ಸಿಯ ನೆರೆ ಪೀಡಿತ ಪ್ರದೇಶದಲ್ಲಿ ಗುಡಿಸಿಲಿನಲ್ಲಿ ವೃದ್ಧ ಬೊಂಗ್ರಾ ಬೆಲ್ಚಡ ಮತ್ತವರ ಅಕ್ಕನ ಕುಟುಂಬ ಈ ಮನೆಯಲ್ಲಿ ನೆಲೆಸಿದೆ. ಅಂದರೆ ಊಟಕ್ಕೆಲ್ಲ ತೊಂದರೆ, ಎಲ್ಲರೂ ಸಹಾಯ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಇವರು ಬಂದಮೇಲೆ ತುಂಬ ಉಪಕಾರ ಮಾಡಿದರು. ಕಷ್ಟ ಬಿಟ್ಟರೆಲ್ಲ ರಾತ್ರಿಗಳು ನಿಮ್ಮ ಕಣ್ಣೆದುರೇ ಮಾಡಿ ಕಟ್ಟಿದ್ದಾರೆ. ಚಂದದ ಮನೆ, ಖುಷಿ ಫ್ಯಾನು ಎಲ್ಲ ಟಿ ವಿ ಎಲ್ಲ ಕೊಟ್ಟಿದ್ದಾರೆ, ಕಬಾಟು ಮತ್ತು ಗ್ರಾಂಡರ್ ಎಲ್ಲ ಕೊಟ್ಟಿದ್ದಾರೆ. ಹುಡುಗರು ಏನಂತ ಅವರಿಗೆ ದೇವರು ಒಳ್ಳೆಯದು ಮೇಲೆ ಅಂತ ಎಲ್ಲ ಇದ್ರು. ಒಟ್ಟಾರೆ ಮನೆಯಿಲ್ಲದೆ ಪರದಾಡ್ತಿದ್ದ ಬಡ ಕುಟುಂಬ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಅಧಿಕಾರದ ಕುರ್ಚಿಗಾಗಿ ರಾಜಕಾರಣಿಗಳು ಸ್ಪರ್ಧೆಗಿಳಿಯೋದು ಸಾಮಾನ್ಯ. ಆದರೆ ಧಾರವಾಡದಲ್ಲಿ ಒಂದೇ ಇಲಾಖೆಯ ಒಂದು ಕುರ್ಚಿಗಾಗಿ ಇಬ್ಬಿಬ್ರು ಅಧಿಕಾರಿಗಳು ಪೈಪೋಟಿಗಿಳಿದಿದ್ದಾರೆ. ನಾನಾ ನೀನಾ ಅಂತ ಹೇಳಿ ಹಠ ಹಿಡಿದು ಬಿಟ್ಟಿದ್ದಾರೆ. ಇಬ್ಬರು ಅಧಿಕಾರಿಗಳು ಈ ಒಂದು ಕಿತ್ತಾಟವನ್ನ ಮಾಡಿದ್ದಕ್ಕಾಗಿ ಸಾರ್ವಜನಿಕರು ತೊಂದರೆಯನ್ನ ಎದುರಿಸುವಂತಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಸಾಮಾನ್ಯವಾಗಿ ಶಾಲೆಗಳಲ್ಲಿ ಮಕ್ಕಳು ಜಾಗಕ್ಕಾಗಿ ಕಿತ್ತಾಡೋದು ನೋಡಿದ್ದೇವೆ. ಶಕ್ತಿ ಯೋಜನೆ ಬಂದ್ಮೇಲೆ ಹೆಣ್ಮಕ್ಳು ಬಸ್ ಸೀಟಿಗಾಗಿ ಕಿತ್ತಾಡೋದನ್ನ ನೋಡಿದ್ದೀವಿ. ಆದರೆ ಎಲ್ಲೇ ಕುರ್ಚಿಗಾಗಿ ಪೈಪೋಟಿ ನಡೀತಾ ಇರೋದು ಧಾರವಾಡದ ಮಿನಿ ವಿಧಾನಸೌಧದಲ್ಲಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಯ ಜಿಲ್ಲಾಧಿಕಾರಿ ಹುದ್ದೆಗೆ ಸರೋಜ ಹಳಕಟ್ಟಿ ಮತ್ತು ಗೋಪಾಲ್ ಲಮಾಣಿ ಇಬ್ಬರು ಪೈಪೋಟಿ ನಡೆಸುತ್ತಿದ್ದಾರೆ. ಮೊದಲು ಜಿಲ್ಲಾಧಿಕಾರಿಯಾಗಿದ್ದ ಸರೋಜ ಹಳಕಟ್ಟಿ ಅವರನ್ನ ಹಾವೇರಿಗೆ ವರ್ಗಾವಣೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನಿಂದ ಸ್ಟೇ ತಂದು ಈ ಜಾಗದಿಂದ ಕದಲಲ್ಲ ಅಂತ ಠಿಕಾಣಿ ಹಾಕಿದ್ದಾರೆ. ನಾನು ರಜೆದ ಹೋದಾಗ ನಂಗೆ ಕೊಟ್ಟಾರಲ್ಲ, ಅದೇ ನಂಗೆ ಆದೇಶ ಇರುತ್ತೆ. ರಿಲೀವ್ ಅವ್ರು ಮಾಡ್ಲಿಲ್ಲಲ್ಲ, ರಿಲೀವ್ ಆಗಿದ್ದು ನಂಗೆ ಎಲ್ಲಿದೆ ಸರ್ ಕಾಪೀಸ್? ನಾನು ರಿಲೀವ್ ಮಾಡಿವ ಅಂತ ಎಲ್ಲಿದೆ? ನಾ ಕೊಡ್ತೀನಿ, ಹೋಗ್ತೇನೆ. ನಾನು ಸರ್ಕಾರಕ್ಕೆ ನಾನು ಲೆಟರ್ ಬರೀಬೇಕಲ್ಲ, ಇಲ್ಲಿಂದ ನಮ್ದು ಹಿಂಗಾಗೈತೆ ಅಂತ ಬರೀಬೇಕಲ್ಲ. ನಾನು ಸರ್ಕಾರಕ್ಕೆ ನಾವು ಬರ್ಕೊಂಡಿದ್ದೇನೆ. ನಮ್ಮ ಇಲಾಖೆಯವರ ಅಲ್ಲಲ್ರಿ ಅವರು ಪ್ರಭಾರಿ ಅಂತ ಇನ್ಚಾರ್ಜ್ ಅಂತ ಅರೇಂಜ್ಮೆಂಟ್ಸ್ ಅಷ್ಟೇ, ಬೇರೆ ಇಲಾಖೆಯವರಿಗೆ ಚಾರ್ಜ್ ಅರೇಂಜ್ಮೆಂಟ್ಸ್ ಅಷ್ಟೇ. ಈ ಬಗ್ಗೆ ಗೋಪಾಲ ಲಮಾಣಿ ಅವರು ಹೇಳ್ತಿರೋದೇ ಬೇರೆ. ನನಗೆ ಮೇಲಿಂದ ಆರ್ಡರ್ ಬಂದಿದೆ, ಇಲ್ಲಿಗೆ ಬರೋ ಎಲ್ಲಾ ಫೈಲ್ಗಳಿಗೂ ನಾನೇ ಸೈನ್ ಮಾಡೋದು. ಸರೋಜಾ ಮೇಡಮ್ ಅವರು ಇಲ್ಲೇ ಅದ್ಯಾಕೆ ಉಳಿದುಕೊಂಡಿದ್ದಾರೋ ಗೊತ್ತಿಲ್ಲ ಅಂತಿದ್ದಾರೆ. ಈಗ ನಮಗೆ ಮೊನ್ನೆ CO ಮೇಡಮ್ ಅವರು 30ನೇ ತಾರೀಕಿಂದ ಇಲ್ಲಿವರೆಗೂ ಕಂಟಿನ್ಯೂ ನಮಗೆ ನಾನೇ ಡಿಸ್ಟ್ರಿಕ್ಟ್ ಆಫೀಸರ್ ಬ್ಯಾಕ್ವರ್ಡ್ ಕ್ಲಾಸ್ ನಾನೇ ಅಡಿಷನಲ್ ಚಾರ್ಜ್ ಆಗಿದ್ದೀನಿ. ಮೇಡಮ್ ನಾವು ಗಮನಕ್ಕೆ ತಗೊಂಡಿದ್ದೇನೆ, ಅವರು ಕಂಟಿನ್ಯೂ ನೀವೇ ಆಗಿ ನೆಕ್ಸ್ಟ್ ಮೂಮೆಂಟ್ ಆರ್ಡರ್ ಕೊಡ್ತಂತ ನೀವೇ ಕಂಟಿನ್ಯೂ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಆಫೀಸ್ ಮೂವ್ಮೆಂಟ್ಸ್ ಕೆಲಸ ನಾನೇ ಮಾಡ್ತೇವೆ. ಸರಿ, ಸುಪ್ರೀಂ ಕೋರ್ಟ್ ಏನೋ ಜಡ್ಜ್ಮೆಂಟ್ ಅಂತ ಹೇಳಿ ಬಂದು ಕುಂತಿದ್ದಾರೆ. ಯಾಕೆ ಕುಂತಿದ್ದಾರೆ ನಮ್ಗೆ ಗೊತ್ತಿಲ್ಲ. ಸೈ ಎಲ್ಲ ನಾನೇ ಮಾಡ್ತೇನೆ, ಅಲ್ಲ ಯಾವುದು ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಆನ್ಲೈನ್ ಇರೋದ್ರಿಂದ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ನಂದು ಆಗಿದೆ. K2 ಎಲ್ಲ ಇರುತ್ತೆ, K2 ಎಲ್ಲ ನಾನೇ ಮಾಡ್ತೇನೆ. ಅದು ಹಂಗೆಲ್ಲ ಒಂದೇ ಇದಕ್ಕೆ ಇಬ್ರಿಗೆ ಕೊಡಕ್ಕೆ ಬರಲ್ಲ ಚಾನ್ಸ್. ಇನ್ನು ಜಿಲ್ಲಾ ಪಂಚಾಯಿತಿ CEO ಸ್ವರೂಪ್ ಅವರನ್ನ ಏನ್ ಮೇಡಮ್ ಇದೆಲ್ಲ ಅಂತ ಕೇಳಿದ್ರೆ, ನಾವು ಅವರನ್ನ ರಿಲೀವ್ ಮಾಡಿದ್ದೀವಿ. ಈಗ ಗೋಪಾಲ ಲಮಣಿ ಅವರೇ ಜಿಲ್ಲಾಧಿಕಾರಿಗಳು, ಸರ್ಕಾರಕ್ಕೂ ಪತ್ರ ಬರ್ತಿದ್ದೀನಿ, ಆದಷ್ಟು ಬೇಗ ರಿಪ್ಲೈ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾವೇರಿ ಜಿಲ್ಲೆಗೆ ವರ್ಗಾವಣೆ ಆದ ಪ್ರಯುಕ್ತ ಅವ್ರನ್ನ ಬಿಡುಗಡೆ ಮಾಡಿದ್ವಿ. ಗೋಪಾಲ್ ಲಮಾಣಿ ಅವರಿಗೆ ಅಡಿಷನಲ್ ಚಾರ್ಜ್ ಕೊಟ್ಟಿದ್ದೀವಿ. ಅವರು ಅದನ್ನು ಕೋರ್ಟಿಗೆ ತೊಗೊಂಡೋಗಿ ಶಿ ಹ್ಯಾಸ್ ಬ್ರಾಟ್ ಅ ಸ್ಟೇ ಆನ್ ಇಟ್.
ಬಟ್ ಆ ಕೋರ್ಟಿನ ಆದೇಶದಲ್ಲಿ ಇಟ್ ಇಸ್ ಆಲ್ಸೋ ಹಿಂದ್ಗಡೆ ಒಂದು ಪಾರನೂ ಇದೆ. ಅವರು ರಿಲೀವ್ ಆಗಿ ರಿಪೋರ್ಟ್ ಮಾಡ್ಕೊಂಡಿದ್ರೆ ಇದು ಆ ಬೆನಿಫಿಟ್ ಅವರಿಗೆ ಬರೋದಿಲ್ಲ ಅಂತಲೂ ಇದೆ. ನಾವು ಇಲ್ಲಿಂದ ಬಿಡುಗಡೆ ಮಾಡಿದ್ದೀವಿ, ಅವರು ರಿಪೋರ್ಟ್ ಮಾಡ್ಕೊಂಡಿಲ್ಲ. ಗೋಪಾಲ್ ಲಮಾಣಿ ಇಸ್ ದಿ ಆಥರೈಸ್ಡ್ ಪರ್ಸನ್ ದೇರ್. ನಾವು ಅಡಿಷನಲ್ ಚಾರ್ಜ್ ಗೋಪಾಲ್ ಲಮಾಣಿ ಅವ್ರಿಗಿದೆ. ಒಟ್ಟಲ್ಲಿ ಅಧಿಕಾರಿಗಳು ಮಕ್ಕಳಂತೆ ಇದು ನನ್ನ ಸೀಟು ಅಂತ ಕಿತ್ತಾಟ ನಡೆಸ್ತಿದ್ದು ಜನಸಾಮಾನ್ಯರ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಕರ್ನಾಟಕ ಜಲ ಸರಬರಾಜು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಳೆದ 7-8 ತಿಂಗಳಿನಿಂದ ಕುಡಿಯೋ ನೀರಿಲ್ಲದೆ ಇಲ್ಲಿನ ನಿವಾಸಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಅಧಿಕಾರಿಗಳು ಮಾತ್ರ ನೆಪ ಹೇಳಿ ಅವರನ್ನ ಕಳಿಸ್ತಾ ಇದ್ದಾರಂತೆ. ಕುಡಿಯೋ ನೀರಿಲ್ಲದೆ ಪ್ರತಿನಿತ್ಯ ಈ ನಿವಾಸಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಹೀಗೆ ಖಾಲಿ ಕೊಡಪಾನ ಹಿಡ್ಕೊಂಡು ತಮ್ಮ ಹಳಲನ್ನ ತೋಡಿಕೊಳ್ತಿರೋದು ಯಾವುದೋ ಬಯಲು ಸೀಮೆಯ ಜನರಲ್ಲ. ಇದು ಮಲೆನಾಡು ಜಿಲ್ಲೆ ಶಿವಮೊಗ್ಗದ ಅಶೋಕನಗರದ ನಿವಾಸಿಗಳ ದೈನಂದಿನ ಗೋಳು. ನಮಗೆ ನೀರಿಲ್ಲ ಅಂತ ಕರ್ನಾಟಕ ನೀರು ಸರಬರಾಜು ಮಂಡಳಿ ಅಧಿಕಾರಿಗಳಿಗೆ ಅದೆಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಪರಿಹಾರವಿರಲಿ, ಕನಿಷ್ಠ ಪಕ್ಷ ಸ್ಪಂದನೆ ಕೂಡ ಸಿಗ್ತಿಲ್ಲ. ಸುಮಾರು ಈಗ 10-11 ತಿಂಗಳು ಆಯ್ತು ಸರ್. ಅವ್ನು ನೀರಿನ ಸಮಸ್ಯೆನೇ ಮೊದಲೇ ನಮಗೆ ನೀರಿನ ಸಮಸ್ಯೆನೇ ಗೊತ್ತಿರಲಿಲ್ಲ. ನೀರು ಚೆನ್ನಾಗಿ ಬರ್ತಾ ಇತ್ತು, ನಾವು ಎಲ್ಲ ಇದು ಮಾಡ್ತಿದ್ವಿ, ನಾವು ಯಾರಿಗೂ ಒಂದು ಕಂಪ್ಲೇಂಟ್ ಮಾಡಿಲ್ಲ. ಈಗ 1 ವರ್ಷ ಆಯ್ತು ಸರ್, ನೀರು ಬರ್ತಾ ಇಲ್ಲ. ನಮಗಂತೂ ಎಲ್ಲೂ ಹೊರಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಮಂಡಿ ಆಗೋದಿಲ್ಲ, ನೀರೇ ಇಲ್ಲ. ನಮ್ಗೆ ಏನಾರ ಮಾಡಿ ಅವ್ರು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ, ನೀರಿನ ಒಂದು ಸಮಸ್ಯೆ ಬಗೆಹರಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಸರ್. ಕಳೆದ 7-8 ತಿಂಗಳಿಂದ ಅಶೋಕನಗರದಲ್ಲಿರೋ 80ರಿಂದ 100 ಮನೆಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗ್ತಿಲ್ಲ. ಮನೆಯಲ್ಲಿ ಮಕ್ಕಳು, ವಯಸ್ಸಾದವರು ಇದ್ದಾರೆ. ಪಕ್ಕದ ಏರಿಯಾಗಳಿಗೆ ಹೋಗಿ ಹಣ ಕೊಟ್ಟು ನೀರು ತರೋ ಪರಿಸ್ಥಿತಿ ಬಂದಿದೆ ಅಂತ ಇಲ್ಲಿನ ನಿವಾಸಿಗಳು ಪ್ರತಿದಿನ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಇಲ್ಲಿ ಎಲ್ಲೆಲ್ಲಿ ನೀರು ಸಿಗುತ್ತೆ ಅಲ್ಲೆಲ್ಲ ಅವರೆಲ್ಲ ಬಿಟ್ಟಾಗಲ್ಲ ಸರ್. ಅವರೆಲ್ಲ ಹಿಡ್ದಾದ್ಮೇಲೆ ನಮಗೆ 1-2 ಕೊಟ್ಟು ಬಂದು ನೀರು ಬಿಡ್ತಾರೆ. ಆ ನೀರಲ್ಲಿ ಇವಾಗ ಜೀವನ ಮಾಡ್ತಿದ್ದೀವಿ ನಾವು. ಮತ್ತೆ ನೀರಿನ ಸಮಸ್ಯೆ ಅಂದರೆ ರಾತ್ರಿ 10 ಗಂಟೆ 11 ಗಂಟೆ ಟೈಮಿಂಗ್ಸ್ ಇಲ್ಲ. ಈ ವಯಸ್ಸಾದರ ನಾವು ಕೆಲಸ ಮಾಡಿ ಬಂದಿರ್ತೀವಿ, ನಾವು ಯಾವ ರೀತಿ ನೀರು ಹಿಡಿಬೇಕಾ, ಅಡುಗೆ ಮಾಡಬೇಕಾ, ಊಟ ಮಾಡ್ಬೇಕ್ರಾ, ಇಲ್ಲ ನೀರು ಬಟ್ಟೆ ಒಗಿತಾ ಕುತ್ಕೊಬೇಕ್ರಾ, ಆ ಥರ ಸಮಸ್ಯೆ ನಮಗೆ ಆಗಿದೆ. ಒಟ್ಟಾರೆ ಮಲೆನಾಡು ಜಿಲ್ಲೆಯ ಶಿವಮೊಗ್ಗ ನಗರದಲ್ಲೇ ಈ ರೀತಿಯ ನೀರಿನ ಸಮಸ್ಯೆ ಉದ್ಭವವಾದರೆ ಹಳ್ಳಿಗರ ಪರಿಸ್ಥಿತಿ ಏನು ಎಂಬ ಆತಂಕ ಮೂಡಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡುವ ಮೂಲಕ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ ಎಸ್, ರಿಪಬ್ಲಿಕ್ ಕನ್ನಡ.